ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಾಜ್ ನಂದಿನಿ ಕನ್ನಡ ಲಾಗ್ಸ್. ತರಕಾರಿ ಹಾಕಿ ಪಲಾವ್ ಮಾಡೋದಕ್ಕೆ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಫಸ್ಟು ಬಾಣಲಿಗೆ ಎಣ್ಣೆ ಹಾಕೋತಾ ಇದ್ದೀನಿ. ಒಂದೇ ಒಂದು ಪಲಾವ್ ಎಲೆ, ಅರ್ಧ ಅನಾನಸ್ ಹೂವು ಹಾಕೋತಾ ಇದ್ದೀನಿ. ಜಾಸ್ತಿ ಹಾಕೋತಾ ಇಲ್ಲ. ಒಂದು ಭಾಗದಲ್ಲಿ ಅರ್ಧ ಭಾಗ ಮಾತ್ರ ಅನಾನಸ್ ಹೂವನ್ನು ಸೇರಿಸ್ಕೋತಾ ಇದ್ದೀನಿ. ಒಂದು ಚಿಕ್ಕದು ಮರಾಠಿ ಮೊಗನ್ನು ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಜಾಪತ್ರೆ, ಜಾಸ್ತಿ ಹಾಕೋತಾ ಇಲ್ಲ, ಸ್ವಲ್ಪನೇ ಹಾಕೋತಾ ಇದ್ದೀನಿ. ಎಲ್ಲ ಗಮನಿಸಿ ಬೇಕಾದರೆ. ಒಂದು 3 ರಿಂದ 4 ಲವಂಗ, ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಅಂದರೆ ಒಂದು 1/4 ಸ್ಪೂನಷ್ಟು ಸಾಸಿವೆ ಹಾಕೋತಾ ಇದ್ದೀನಿ. ಪಲಾವ್ಗೆ ಸಾಸಿವೆ ಹಾಕಿ ತುಂಬ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ, ಶುಂಠಿ, ಖಾರ ನಮಗೆ ಎಷ್ಟು ಬೇಕೋ ಅಷ್ಟು, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಎಣ್ಣೆಲಿ ಚೆನ್ನಾಗಿ ಬಾಡಿಸ್ಕೋತಾ ಇದ್ದೀನಿ. ಸ್ವಲ್ಪ ಕಸ್ತೂರಿ ಮೇಥಿನ ಸೇರಿಸ್ಕೋತಾ ಇದ್ದೀನಿ. ಕಸ್ತೂರಿ ಮೇಥಿ ಹಾಕ್ಕೊಂಡಿದ್ದಾದ್ಮೇಲೆ ಎಣ್ಣೆಲಿ ಫ್ರೈ ಮಾಡ್ತಾ ಇದ್ದೀನಿ. ಅರ್ಧ ಸ್ಪೂನಷ್ಟು ಧನಿಯಾ ಪುಡಿನ ಸೇರಿಸ್ಕೋತಾ ಇದ್ದೀನಿ. ಅದನ್ನು ಕೂಡ ಧನಿಯಾ ಪುಡಿನೂ ಕೂಡ ಹಾಕ್ಕೊಂಡಿದ್ದಾದ್ಮೇಲೆ ಫ್ರೈ ಮಾಡ್ತಾ ಇದ್ದೀನಿ. ಹಾಗೆ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇಷ್ಟನ್ನು ಹಾಕಿ ಎಣ್ಣೆಲಿ ಬಾಡಿಸ್ಕೊತೀನಿ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕಿದ್ಮೇಲೆ ತುಂಬ ಬಾಡಿಸ್ಕೊಳ್ಳಲ್ಲ. ಸ್ವಲ್ಪ ಒಂದು ಅರ್ಧ ಫ್ರೈ ಆದರೆ ಸಾಕು. ಇಷ್ಟು ಫ್ರೈ ಆದರೆ ಸಾಕು. ಇದನ್ನು ತಣ್ಣಗಾಗೋದಕ್ಕೆ ಅಂತ ಎತ್ತಿಡ್ತಾ ಇದ್ದೀನಿ. ಹಾಗೆ ಕುಕ್ಕರ್ಗೆ ಒಂದು ಪಲಾವ್ ಎಲೆ, ಚಕ್ಕೆ, ಮರಾಠಿ ಮೊಗ್ಗು, ಜಾಪತ್ರೆ, ಒಂದು ಅನಾನಸ್ ಹೂವು, ಕಲ್ಲುವ್ವ ಇಷ್ಟನ್ನು ಹಾಕೋತಾ ಇದ್ದೀನಿ. ಕಲ್ಲುವ್ವನ ಮಿಸ್ ಮಾಡಬಾರ್ದು. ಪಲಾವ್ಗೆ ಕಲ್ಲುವ್ವ ಹಾಕೋದ್ರಿಂದ ಪರಿಮಳ ಜಾಸ್ತಿ ಆಗುತ್ತಂತಲೇ ಹೇಳ್ಬೋದು. ಗಮ್ ಅಂತ ಚೆನ್ನಾಗಾಗುತ್ತೆ. ನಾನು ಏನೇನು ತೊಗೊಂಡಿದ್ದೆ ಇದನ್ನೆಲ್ಲ ಎಣ್ಣೆಗೆ ಹಾಕ್ತಾಯಿದ್ದೀನಿ. ಇದಕ್ಕೂ ಸ್ವಲ್ಪ ಅಂದರೆ ಒಗ್ಗರಣೆಗೂ ಕೂಡ ಕಸ್ತೂರಿ ಮೇಥಿ ಮತ್ತು ಈರುಳ್ಳಿನ ಸೇರಿಸಿ ಫ್ರೈ ಮಾಡ್ತಾಯಿದ್ದೀನಿ. ರುಬ್ಬೋದಕ್ಕೂ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಕಸ್ತೂರಿ ಮೇಥಿ. ಹಾಗೆ ಈ ರೀತಿ ಫ್ರೈ ಮಾಡೋದಕ್ಕೂ ಕೂಡ ನಾನು ಕಸ್ತೂರಿ ಮೇಥಿನ ಹಾಕೋತಾ ಇದ್ದೀನಿ. ಪುದೀನ ಸೊಪ್ಪು ಕೂಡ ಅಷ್ಟೇ, ರುಬ್ಬೋದಕ್ಕೂ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಫ್ರೈ ಮಾಡೋದಕ್ಕೂ ಹಾಕೋತಾ ಇದ್ದೀನಿ. 2 ಟೊಮೊಟೊನ ಸೇರಿಸ್ಕೋತಾ ಇದ್ದೀನಿ. ಟೊಮೊಟೊ ಬೇಕಿದ್ದಲ್ಲಿ ಕಡಿಮೆ ಹಾಕ್ಕೊಂಡು ಅರ್ಧ ಹೋಳು ನಿಂಬೆಹಣ್ಣಿನ ರಸ ಸೇರಿಸಿದ್ರೂ ಚೆನ್ನಾಗಿರುತ್ತೆ. ನಿಂಬೆಹಣ್ಣಿನ ರಸ ಇಲ್ಲದೆ ಹೋದರೆ ಒಂದು ಅರ್ಧ ಕಪ್ಪಷ್ಟು ಗಟ್ಟಿ ಮೊಸರನ್ನು ಕೂಡ ಹಾಕಿದ್ರೂ ಚೆನ್ನಾಗಿರುತ್ತೆ. ಇಷ್ಟೆಲ್ಲ ಫ್ರೈ ಆಗ್ತಿರುವಾಗ ತರಕಾರಿನ ಹಾಕೋತಾ ಇದ್ದೀನಿ. ಕ್ಯಾರೆಟು, ಬೀನಿಸು, ಗೆಡ್ಡೆಕೋಸು, ಕ್ಯಾಪ್ಸಿಕಮ್ಮು ಇಷ್ಟನ್ನು ಫ್ರೈ ಮಾಡ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ತರಕಾರಿನೂ ಕೂಡ ಉಪ್ಪಿಡಿಯುತ್ತೆ ಅಂತ. ಹಾಗೆ ಬಟಾಣಿ ಕೂಡ ಸೇರಿಸ್ಕೋತಾ ಇದ್ದೀನಿ ಸ್ವಲ್ಪ. ಬಾಣಲಿಲಿ ಏನೆಲ್ಲ ಹುರಿದಿಟ್ಕೊಂಡಿದೆ ಅದನ್ನು ರುಬ್ಬಿಟ್ಕೊಂಡಿದ್ದೀನಿ. ಮಸಾಲೆನೂ ಕೂಡ ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ. ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಎಣ್ಣೆಲಿ ಆದಷ್ಟು ಮಸಾಲೆ ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ. ಹಾಗೆ ಅಕ್ಕಿ ಕೂಡ ಹಾಕೋತಾ ಇದ್ದೀನಿ. ಅಕ್ಕಿ ಹಾಕಿದ ನಂತರ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀರನ್ನು ಸೇರಿಸ್ಕೋತಾ ಇದ್ದೀನಿ. ನಮಗೆ ಎಷ್ಟು ಬೇಕೋ ಅಷ್ಟು, ಮೆತ್ತಗೆ ಬೇಕಂದರೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕೋಬೇಕು. ಉದುದ್ರಿಗೆ ಬೇಕು ಅಂದರೆ 1 ಗ್ಲಾಸ್ಗೆ 2 ಗ್ಲಾಸಷ್ಟು ನೀರನ್ನು ಸೇರಿಸ್ಕೋತೀನಿ. ಮೆತ್ತಗೆ ಬೇಕಂದರೆ ಸ್ವಲ್ಪ ಅರ್ಧ ಗ್ಲಾಸ್ ಎಕ್ಸ್ಟ್ರಾ ನೀರನ್ನು ಹಾಕೋತೀನಿ. ಕೊನೆಯಲ್ಲಿ ಬೆಣ್ಣೆ ಅಥವಾ ತುಪ್ಪನ ಸೇರಿಸ್ಬೋದು. ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಬೆಣ್ಣೆ ಇತ್ತು, ಹಾಗಾಗಿ ಬೆಣ್ಣೆನ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆಯಿತು. ಲಿಡ್ಡನ್ನ ಕ್ಲೋಸ್ ಮಾಡಿ 1 ವಿಷಲ್ ಬರ್ಸ್ಕೊತೀನಿ. ಬಿಸಿನೀರನ್ನು ಹಾಕ್ತಾ ಇರೋದು ನಾನು ಪಲಾವ್ಗೆ. ಒಂದು ಸೈಡಲ್ಲಿ ಬಿಸಿನೀರನ್ನ ಕಾಯೋದಕ್ಕೆ ಇಟ್ಟಿದೆ, ಇನ್ನೊಂದು ಸೈಡಲ್ಲಿ ಕುಕ್ಕರ್ಗೆ ಒಗ್ಗರಣೆ ಹಾಕ್ತಾಯಿದೆ. ಬಿಸಿನೀರು ಹಾಕೋದ್ರಿಂದ ಬೇಗ ಪಲಾವ್ ಆಗುತ್ತೆ ಅಂತ ಬಿಸಿನೀರನ್ನು ಸೇರಿಸಿದೆ. ಪಲಾವ್ ಕೂಡ ರೆಡಿ ಆಯಿತು. ಮಿಕ್ಸ್ ಮಾಡಿ ಮಕ್ಕಳಿಗೆ ಟಿಫನ್ ಎಲ್ಲ ಹಾಕ್ಕೊಟ್ಟು ನಾನು ಕೂಡ ಟಿಫನ್ ಎಲ್ಲ ಮುಗಿಸಿ ಹೊಸಗೆ ಫಂಕ್ಷನ್ ಇತ್ತು, ಅದಕ್ಕೆ ರೆಡಿ ಆಗ್ತಾ ಇದ್ದೀನಿ ಹೋಗೋದಕ್ಕೆ ಅಂತ. ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ಇದು ನನ್ನ ಔಟ್ಫಿಟ್ ಆಗಿತ್ತು.
ಫಂಕ್ಷನ್ಗೆ ಬಂದ್ವಿ. ಇವರು ನಾವು ತುಂಬ ಹಳೆಯ ಫ್ರೆಂಡ್ ಅಂತಲೇ ಹೇಳ್ಬೋದು. ಇವರು ಕೂಡ ಸಿಕ್ಕಿದ್ರು. ಹಾಗೆ ಇವರನ್ನು ಕೂಡ ಮಾತಾಡಿಸ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಅಂತ ಹೋದ್ವಿ. ತುಂಬ ಚೆನ್ನಾಗಿ ಫಂಕ್ಷನ್ನ ಅರೇಂಜ್ ಮಾಡಿದರು. ಹುಡುಗಿ ಕೂಡ ತುಂಬ ಮುದ್ದಾಗಿ ಕಾಣಿಸ್ತಾ ಇತ್ತು. ಫೋಟೋ ಎಲ್ಲ ತೆಗೆಸ್ಕೊಂಡು ಊಟಕ್ಕೆ ಬಂದ್ವಿ. ಊಟನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿಸಿದ್ರು. ಎಲ್ಲ ಅಡುಗೆ ಕೂಡ ಟೇಸ್ಟಿಯಾಗಿ ಮಾಡಿದರು, ಚೆನ್ನಾಗಿತ್ತು. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದು ರೆಸ್ಟ್ ಮಾಡಿದೆ. ಸಂಜೆ ಆಯಿತು. ಇವತ್ತು ಆರೆಂಜ್ ಕಲರ್ ಸ್ಯಾರಿನ ಹಾಕೋತಾ ಇದ್ದೀನಿ. ಪೂಜೆ ಮಾಡೋದಕ್ಕೆ ಅಂತ ರೆಡಿ ಆಗ್ತಾ ಇದ್ದೀನಿ. ದೇವರ ಮನೆಯೆಲ್ಲ ಒರೆಸಿ ದೇವರ ಫೋಟೋಕ್ಕೆ ಹೂವೆಲ್ಲ ಇಡ್ತಾ ಇದ್ದೀನಿ. ನವರಾತ್ರಿಯ 7ನೆಯ ದಿನ ಕಾಳರಾತ್ರಿ ದೇವಿಯನ್ನು ಪೂಜಿಸಲಾಗುವುದು. ಕಾಳರಾತ್ರಿಯು ಮಾತೃದೇವತೆಯ ಭಯಂಕರ ರೂಪಗಳಲ್ಲಿ ಒಂದಾಗಿದೆ. ಶುಂಭ, ನಿಶುಂಭ, ಚಂಡ, ಮುಂಡ, ರಕ್ತ ಬೀಜಾಸುರನ ಸಂಹಾರಕ್ಕಾಗಿ ಪಾರ್ವತಿ ದೇವಿಯು ಮಹಾಕಾಳಿಯ ರೂಪ ತಾಳಿದಳು. ಈ ಮೂಲಕ ಎಲ್ಲ ದುಷ್ಟ ಶಕ್ತಿಗಳನ್ನು ನಾಶ ಮಾಡಿದ ದುರ್ಗೆಯು ದುಷ್ಟತೆ ಮತ್ತು ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುವ ದೇವಿಯಾಗಿ ಗುರುತಿಸಿಕೊಂಡಿದ್ದಾಳೆ. ಈಕೆಗೆ ಚಾಮುಂಡಿ, ಅಂಬಿಕೆ ಎನ್ನುವ ಹೆಸರು ಕೂಡ ಇದೆ. ಕಾಳರಾತ್ರಿ ಹೆಸರಿನ ಅರ್ಥ ಕಾಲ ಎಂದರೆ ಸಾವು, ರಾತ್ರಿ ಎಂದರೆ ಕಟ್ಟಲು. ಕಾಳರಾತ್ರಿಯನ್ನು ಶುಭಂಕರಿ ಎಂದು ಕರೆಯುತ್ತಾರೆ. ತನ್ನ ಭಕ್ತರಿಗೆ ಮಂಗಳಕರ ಫಲಿತಾಂಶಗಳನ್ನು ನೀಡುತ್ತಾಳೆ ಹಾಗೂ ಭಕ್ತರನ್ನು ನಿರ್ಭೀತರನ್ನಾಗಿ ಮಾಡುತ್ತಾರೆ ಎಂದು ನಂಬಲಾಗಿದೆ. ನಿಮ್ಮ ಟೈಮ್ ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.